ನಮಸ್ಕಾರ. ಇಡೀ ಜಗತ್ತಿನಲ್ಲೇ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವವರು ಖಂಡಿತವಾಗ್ಲೂ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರು ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಜೊತೆಗೆ ಹೆಂಡ್ತಿನೂ ಚೆನ್ನಾಗೆ ಪ್ರೀತಿಸ್ತಾರೆ. ಹೆಂಡ್ತಿನ ಚೆನ್ನಾಗೇ ನೋಡ್ಕೊಳ್ತಾರೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರಗಳು ಅಂದರೆ, ವಿಡಿಯೋ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ, ಪ್ರತಿ ವೀಡಿಯೋಸು ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ. ನೋಡಿ, ಒಂದು ಗಾದೆ ಇದೆ, ಹೇಳ್ತಾರೆ, ಒಬ್ಬ ಗಂಡಸು ತಾಯಿನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತಂದರೆ ಖಂಡಿತವಾಗೂ ಅವನು ಮದುವೆಯಾಗ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹಿರಿಯರು ಈ ಒಂದು ಗಾದೆ ಹೇಳ್ತಾ ಇದ್ದರು. ಆ ಒಂದು ಗಾದೆಗೆ ತಕ್ಕಂತೆ 70% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದಲ್ಲಿ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂದರೆ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಸಿಂಹ ರಾಶಿ ಉತ್ತರ ನಕ್ಷತ್ರ, ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ. 100ಕ್ಕೆ 70% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಈ ಒಂದು ರಾಶಿ ನಕ್ಷತ್ರದವರು. ಖಂಡಿತವಾಗ್ಲೂ ತಾಯಿನ ಚೆನ್ನಾಗಿ ನೋಡ್ಕೊತಾರೆ, ಹೆಂಡ್ತಿನೂ ಚೆನ್ನಾಗಿ ನೋಡ್ಕೊತಾರೆ, ಖಂಡಿತವಾಗ್ಲೂ ನೋಡ್ಕೊತಾರೆ. ನೋಡಿ, ಯಾಕೆಂದರೆ ಇವತ್ತು ಈ ಒಬ್ಬ ಗಂಡಸಿಗೆ ಅವನ ಜೀವಿತಾವಧಿ ಕಾಲದವರೆಗೂ ತಾಯಿ ಎಷ್ಟು ಮುಖ್ಯ ಆಗ್ತಾರೋ ಹೆಂಡತಿನೂ ಅಷ್ಟೇ ಮುಖ್ಯ. ಯಾಕೆಂದರೆ ತಾಯಿ ತನ್ನ ಎದೆ ಹಾಲು ಕೊಟ್ಟು ಒಬ್ಬ ಮಗುನ ದೊಡ್ಡನನ್ನಾಗಿ ಮಾಡಿ ಬೆಳೆಸ್ತಾಳೆ. ನಂತರ ಒಂದು ಸರ್ಟೈನು ಏಜ್ ಆದಮೇಲೆ ಇನ್ನೊಂದು ಹೆಣ್ಣು ಮಡದಿಯಾಗಿ ಹೆಂಡತಿಯಾಗಿ ಜೊತೆಗೆ ಬರ್ತಾಳೆ. ಸೊ ಹಾಗಾಗಿ ಇಲ್ಲಿ ಒಬ್ಬ ಗಂಡಸಿಗೆ ತಾಯಿನೂ ಚೆನ್ನಾಗಿ ನೋಡ್ಕೊಳ್ಬೇಕು, ಹೆಂಡ್ತಿನೂ ಚೆನ್ನಾಗಿ ನೋಡ್ಕೋಬೇಕು ನಾನು ಅಂತ ಬರೋದು 100ಕ್ಕೆ 70% ಆಫ್ ದಿ ಪೀಪಲ್ಸ್ಗೆ, ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರಿಗೆ. ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಸಿಂಹ ರಾಶಿ ಉತ್ತರ ನಕ್ಷತ್ರ, ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಏಕೆಂದರೆ ಇವತ್ತು ಈ ಕಲಿಯುಗದಲ್ಲಿ ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಒಂದು ದೊಡ್ಡ ತಪಸ್ಸು ಗಂಡು ಮಕ್ಕಳಿಗೆ, ಹುಡುಗಾಟದ್ದಲ್ಲ. ತಾಯಿ ಕಡೆ ಪ್ರೀತಿ ತೋರಿಸಿದಾಗ ಆಬ್ವಿಯಸ್ಲಿ ಹೆಂಡತಿ ಮನಸ್ಸು ಕೊಟ್ಕೊತಾಳೆ, ಹೆಂಡತಿ ಕಡೆ ಪ್ರೀತಿ ತೋರಿಸಿದಾಗ ತಾಯಿ ಮನಸ್ಸು ಕೊಟ್ಕೊತಾಳೆ. ಇದು ಒಂದು ದೊಡ್ಡ ಸವಾಲೇ ಇದು. ಈ ಸಮುದ್ರ ಅನ್ನೋ ಸಂಸಾರದಲ್ಲಿ ಈಜಾಡ್ಕೊಂಡು ದಡ ಸೇರೋದು ತುಂಬ ಕಷ್ಟ, ಎಸ್ಪೆಷಲಿ ಗಂಡು ಮಕ್ಕಳಿಗೆ. ಈ ಒಂದು ತಾಯಿನೂ ಚೆನ್ನಾಗಿ ನೋಡ್ಕೊಳ್ತಾರೆ, ಹೆಂಡ್ತಿನೂ ಚೆನ್ನಾಗಿ ನೋಡ್ಕೊಳ್ಳುವ ರಾಶಿ ನಕ್ಷತ್ರ ಯಾವುದಪ್ಪ ಅಂದರೆ ಈ ಒಂದು ರಾಶಿ ನಕ್ಷತ್ರಗಳು. 100ಕ್ಕೆ 70% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಖಂಡಿತವಾಗ್ಲೂ ವಿಡಿಯೋ ಲೈಕ್ ಮಾಡೇ ಮಾಡ್ತೀರಾ. ಎಲ್ಲ ವಿಡಿಯೋಗಳನ್ನ ನೋಡಿ ಎಲ್ರಿಗೂ ಶೇರ್ ಮಾಡಿ. ನಮಸ್ಕಾರ.